ಯೇಸುವಿಗೆ ಸ್ತೋತ್ರ. ಇಂದು 27 ಜುಲೈ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ರಿಂದ 28 ವಾಕ್ಯ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಕ್ಕಿಂತ ಉನ್ನತದಲ್ಲಿರುವವನು ಆಗಿರುವನು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನು ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವಸಂಪೂರ್ಣವಾಗಿರುವ ಮಗನನ್ನು ನೇಮಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಲೇವಿ ಗೋತ್ರದವರಿಂದ ನೇಮಿತರಾದ ಪ್ರತಿ ಮಹಾಯಾಜಕರು ಇತರೆ ಮನುಷ್ಯರಂತೆ ಪಾಪ ಸ್ವಭಾವವನ್ನು ಹೊಂದಿದವರಾಗಿದ್ದರು. ಜನರ ಪರವಾಗಿ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸುವುದಕ್ಕಿಂತ ಮುಂಚೆ ತಮಗಾಗಿಯೂ ತಮ್ಮ ಕುಟುಂಬದವರಿಗಾಗಿಯೂ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು. ಯೆಹೋವನು ಆರೋನನನ್ನು ಅವನ 4 ಮಂದಿ ಗಂಡು ಮಕ್ಕಳನ್ನು ಯಾಜಕೋದ್ಯೋಗಕ್ಕೆ ನೇಮಿಸುವ ಮೊದಲು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನನ್ನು ಅವನ ಗಂಡು ಮಕ್ಕಳನ್ನು ಕರಕೊಂಡು ಅವರಿಗೆ ಬೇಕಾದ ದೀಕ್ಷಾವಸ್ತ್ರಗಳನ್ನು, ಅಭಿಷೇಕ ತೈಲವನ್ನು, ದೋಷ ಪರಿಹಾರಕ್ಕಾಗಿ ಸಮರ್ಪಿಸಬೇಕಾದ ಹೋರಿಯನ್ನು, 2 ಟಗರನ್ನು ತೆಗೆದುಕೊಂಡು ಬಂದು ದೇವದರ್ಶನ ಗುಡಾರದ ಬಾಗಿಲಿನ ಹತ್ತರಕ್ಕೆ ಕರೆಸು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಎಲ್ಲವನ್ನು ಮಾಡಿ ಆರೋನನಿಗೂ ಅವನ ಗಂಡು ಮಕ್ಕಳಿಗೂ ದೀಕ್ಷಾವಸ್ತ್ರವನ್ನು ತೊಡಿಸಿ ಅಭಿಷೇಕ ತೈಲವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪವನ್ನು ತೆಗೆದು ಆರೋನನ ತಲೆಯ ಮೇಲೆ ಒಯ್ದು ಅವನನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದನು. ಅನಂತರ ದೋಷ ಪರಿಹಾರ್ಥವಾದ ಹೋರಿಯನ್ನು ತರಿಸಿದನು. ಆರೋನನು ಅವನ ಮಕ್ಕಳು ತಮ್ಮ ಕೈಗಳನ್ನು ಅದರ ತಲೆಯ ಮೇಲೆ ಇಟ್ಟರು. ಆ ಹೋರಿಯನ್ನು ವಧಿಸಿದ ಮೇಲೆ ಮೋಶೆ ಅದರ ರಕ್ತವನ್ನು ತನ್ನ ಬೆರಳಿನಿಂದ ಯಜ್ಞವೇದಿಯ ಕೊಂಬುಗಳಿಗೂ ಸುತ್ತಲೂ ಹಚ್ಚಿ ಯಜ್ಞವೇದಿಯನ್ನು ಶುದ್ಧ ಮಾಡಿದನು. ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಟ್ಟನು. ಹೀಗೆ ಯಜ್ಞವೇದಿಯ ನಿಮಿತ್ತ ದೋಷ ಪರಿಹಾರಕಾಚಾರವನ್ನು ನಡೆಸಿ ಅದನ್ನು ಪ್ರತಿಷ್ಠಿಸಿದರು. ಯಾಜಕ ಕಾಂಡ 8ನೇ ಅಧ್ಯಾಯ 1ರಿಂದ 17 ವಾಕ್ಯದಲ್ಲಿ ಇದರ ಪೂರ್ಣ ವಿವರಣೆಯನ್ನು ಕಾಣುತ್ತೇವೆ. ಪ್ರತಿ ದೋಷ ಪರಿಹಾರಕ ದಿನಗಳಂದು ಅಂದಿನ ಮಹಾಯಾಜಕನು ಮೊದಲು ತನಗಾಗಿ, ತನ್ನ ಕುಟುಂಬಕ್ಕಾಗಿ, ನಂತರ ಜನರಿಗಾಗಿ ದೋಷ ಪರಿಹಾರಕ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು, ಆತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಕ್ಕಿಂತ ಉನ್ನತದಲ್ಲಿರುವವನು ಆಗಿರಲಾಗಿ ಆತನು ಶಾಶ್ವತವೂ ಹಾಗೂ ಪರಿಪೂರ್ಣತೆಯುಳ್ಳ ಮಹಾಯಾಜಕನಾಗಿದ್ದಾನೆ. ಲೇವಿಕ ಗೋತ್ರದಿಂದ ನೇಮಿಸಲ್ಪಟ್ಟ ಮಹಾಯಾಜಕರು ತಮ್ಮ ಮರಣಾನಂತರದಲ್ಲಿ ಮಣ್ಣಿಗೆ ಮಣ್ಣಾಗಿ ಹೋಗಿರುವಾಗ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ಶಿಲುಬೆಯ ಮರಣ ಹಾಗೂ ಪುನರುತ್ಥಾನದ ತರುವಾಯ ಮಾರ್ಕನು ಬರೆದ ಸುವಾರ್ತೆ 16:19 ಬರೆದಿರುವ ಪ್ರಕಾರ ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಆತನು ನಮಗೋಸ್ಕರ ಯಾವಾಗಲೂ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ನಾವು ಪಾಪ ಮಾಡುವಾಗೆಲ್ಲ ಆತನು ತಂದೆಯಾದ ದೇವರೊಂದಿಗೆ ವಿಜ್ಞಾಪನೆ ಮಾಡುವಂಥದ್ದು, ನಾನು ನನ್ನ ಶಿಲುಬೆಯ ಮರಣದ ಮೂಲಕ ಅದನ್ನು ಪಾವತಿಸಿದ್ದೇನೆ, ಅವನನ್ನು ಕ್ಷಮಿಸು ಎಂಬುದಾಗಿ. ಹೀಗಿರಲಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಸಮಕ್ಷಮದಲ್ಲಿ ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಲ್ಲುವುದಕ್ಕೆ ಶಕ್ತರಾಗಿದ್ದೇವೆ.
ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.